ಸರ್ ನಮಸ್ತೆ. ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತ, ಗುಡಿಬಂಡೆ ಸ್ಥಳೀಯ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳ ಪೋಷಕ ನಾನು. ನನ್ನ ವಾದ ಇಷ್ಟೇ, ಏನು ಇವತ್ತು ನಮ್ಮ ಗುಡಿಬಂಡೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರನ್ನ ಇವತ್ತು ಸಸ್ಪೆಂಡ್ ಮಾಡಿದ್ದಾರೆ. ಈ ವಿಚಾರ ಸಸ್ಪೆಂಡ್ ಮಾಡಲಿಕ್ಕೆ ಏನು ಕಾರಣ ಇರ್ಬೋದು ಅಂತ, ಏನಂತಂದರೆ ಈಗ ನಮ್ಮ ಬಡ್ತಿ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶಂಕರ್ ಸರ್ ಅವ್ರು ಬರೆದಿದ್ದ ಮುಂಚೆ ಇದೇ ಶಾಲೆ ಯಾವ ರೀತಿ ಇತ್ತು, ಅವ್ರು ಬಂದ ಮೇಲೆ ಆ ಶಾಲೆ ಯಾವ ರೀತಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಸಲ ನೋಡಬೇಕಾಗ್ತದೆ. ಯಾಕೆಂತಂದರೆ ಆ ಶಾಲೆ ಯಾವುದೋ ಒಂದು ಹಳ್ಳಿಯಲ್ಲಿ, ಯಾವುದೋ ಒಂದು ಏನೋ ಗುಡಿಬಂಡೆ ತಾಲೂಕು ಆಗಿರೋದು ಬೇರೆ ತಾಲೂಕುಗಳಲ್ಲಿ ಯಾವುದೋ ಒಂದು ಚಿಕ್ಕ ಹಳ್ಳಿಯಲ್ಲಿ ಇರ್ತಕ್ಕಂಥ ಶಾಲೆ ರೀತಿ ಇತ್ತು. ಅದನ್ನು ನಮ್ಮ ಶಂಕರ್ ಸಾರು ಗುಡಿಬಂಡೆ ತಾಲೂಕು ಮಟ್ಟದ ಒಂದು ಶಾಲೆಯಾಗಿ ಪರಿವರ್ತಿಸಿದ್ರು. ಅವರ ಕೃಷಿ ಎಷ್ಟಿದೆ ಅಂತಂದರೆ ಶಾಲೆ ಅಭಿವೃದ್ಧಿ ಆಗಲಿಕ್ಕೆ ಅವ್ರ ಶಕ್ತಿ ಮೀರಿ ಕೆಲಸ ಮಾಡಿದ್ರು ಪಾಪ. ಏನು ಮೊನ್ನೆ ಅವರೊಂದು ನಾವು ಪೇರೆಂಟ್ಸ್ ಒಂದು ನ್ಯೂಸ್ ಮಾಡಿದ್ವಿ, ಏನೋ ನ್ಯೂಸ್ 18 ಮತ್ತು ನಂದಿ ಟಿವಿಯಲ್ಲಿ TV5 ಎಲ್ಲ ಬಂತದ್ದು ವೈರಲ್ ಆಯಿತು. ಓಕೆ, ನಮ್ಮ ತುಂಬ ಸಂತೋಷದ ವಿಚಾರ. ಅವರು ರಿಕ್ವೆಸ್ಟ್ ಮಾಡಿದ್ರು, ನಾವು ರಿಕ್ವೆಸ್ಟ್ ಮಾಡಿದ್ವಿ. ಏನಕ್ಕೆ ಆ ಶಾಲೆಯಲ್ಲಿ ಕೆಲವು 4 ಕೊಠಡಿಗಳು ಏನು ದುರಸ್ತಿಯಲ್ಲಿವೆ, ಅದನ್ನು ದುರಸ್ತಿ ಡೆಮಾಲಿಷ್ ಮಾಡಿ ಹೊಸದಾಗಿ ನಿರ್ಮಾಣ ಮಾಡಿಕೊಟ್ಟು ಮಕ್ಕಳ ಹಿತದೃಷ್ಟಿಯಿಂದ ನೀವು ಅದನ್ನು ಕೆಲಸ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಾವು ಪೇರೆಂಟ್ಸು ರಿಕ್ವೆಸ್ಟ್ ಕೊಟ್ಟಿವಿ. ಅಲ್ಲಿ ಪಾಪ ಮೇಷ್ಟ್ಗಳನ್ನು ರಿಕ್ವೆಸ್ಟ್ ಕೊಟ್ಟರು. ಅವರು ರಿಕ್ವೆಸ್ಟ್ ಮಾಡಿದ್ರೆ ಅದನ್ನು ಮೇಲಿನ ಅಧಿಕಾರಿಗಳು ದುರುಪಯೋಗ ಪಡಿಸ್ಕೊಂಡು ಪಾಪ ಇವತ್ತು ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅವ್ರನ್ನ ಸಸ್ಪೆಂಡ್ ಮಾಡಲಿಕ್ಕೆ ಅವ್ರು ಏನು ಮಾಡಿದ್ದಾರೆ, ಅವ್ರು ಏನು ಮಾಡಿರ್ಬೋದು ಅಂತ ಹೇಳ್ಬಿಟ್ಟು ನೀವು ಯಾಕೆ ಸಸ್ಪೆಂಡ್ ಮಾಡಿದ್ರಿ? ಅವ್ರೇನ ಕರ್ತವ್ಯ ಲೋಪ ಮಾಡಿದಾರಾ? ತೋರಿಸಿ ನೋಡೋಣ. ಅವ್ರು ಕರ್ತವ್ಯ ಲೋಪ ಮಾಡಿದರೆ ತೋರಿಸಿ ನೋಡೋಣ. ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರಿ? ಅವ್ರು ಅಕಸ್ಮಾತ್ ಮಾನಸಿಕವಾಗಿ ಕುಂಗಿ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ನೀವು ಜವಾಬ್ದಾರರಾಗ್ತೀರಾ? ಮೇಲ್ಪಟ್ಟ ಅಧಿಕಾರಿಗಳು ಜವಾಬ್ದಾರಿ ತಗೊಳ್ತೀರಾ? ನಾವು ನೋಡಿ ಪೇರೆಂಟ್ಸು ಕೇಳೋದು ಇಷ್ಟೇ, ನಾಳೆ ನಮ್ಮ ಸಾರು ನಾಳೆ ಬಂದು ಚೇರಲ್ಲಿ ಕೂತ್ಕೊಂಡ್ರೆ ನಾವು ಸುಮ್ಮನೆ ಇರ್ತೀವಿ. ಇಲ್ಲ ಅಂತಂದರೆ ಶಾಲೆ ಮುಂದೆ ಆಗಿರಲಿ, ಇಲ್ಲ ಏನೋ ನಮ್ಮ BO ಕಚೇರಿ ಮುಂದೆ ಆಗಿರಲಿ, ಇಲ್ಲ DDP ಸಾಹೇಬರ ಕಚೇರಿ ಮುಂದೆ ಆಗಿರಲಿ ಉಗ್ರವಾದ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ಅವ್ರು ಮಾಡಿರೋ ತಪ್ಪೇನಿದೆ ಹೇಳಿ ನೀವು? ಅವ್ರು ಮಾಡಿರೋ ತಪ್ಪೇನಿದೆ? ಅವರು ಶಿಥಿಲಾವಸ್ಥೆಯಲ್ಲಿರ್ತಕ್ಕಂಥ ಕೊಠಡಿಗಳನ್ನ ದುರಸ್ತಿ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅವ್ರು ಕೇಳಿದ್ದು ನಿಜ. ನಾವು ಅವ್ರಿಗಿಂತ ಮುಂಚಿತವಾಗಿ ನಾವು ಕೇಳಿದ್ದೀವಿ, ಏನು ಪೇರೆಂಟ್ಸ್ ಕೇಳಿದ್ದೀವಿ. ಆಯಿತು, ನಮ್ಮನ್ನು ನಾವು ಶಿಕ್ಷೆಗೆ ಒಳಪಡಿಸಿ ನಮ್ಮನ್ನು ನೋಡೋಣ. ಹೆಂಗೆ ಮಾಡ್ತೀರಾ? ಪಾಪ ಅವ್ರನ್ನ ಹೆಂಗೆ ಬಲಿ ಕೊಡ್ರಿ ನೀವು? ಅವ್ರು ಏನು ತಪ್ಪು ಮಾಡಿದ್ದಾರೆ? ಪಾಪ ಕರ್ತವ್ಯ ಲೋಪ ಮಾಡಿದಾರಾ? ಇಲ್ಲ ಮಕ್ಕಳಿಗೆ ಏನಾರು ಅನ್ಯಾಯ ಮಾಡಿದಾರಾ? ಆ ಸ್ಕೂಲು ಅವ್ರು ಬರ್ದಿದ್ದು ಮುಂಚೆ ಒಳ್ಳೆ ಬಂದರು ದೊಡ್ಡ ಇದ್ದಂಗಿತ್ತು. ಅವ್ರು ಬಂದ ಮೇಲೆ ಅದು ಕೂಡ ಏನು ಒಳ್ಳೆ ಶಾಲೆ ಅನ್ಸ್ಕೊಂತು. ಏನು ಆ ಶಾಲೆ 150 ವರ್ಷಗಳ ಇತಿಹಾಸ ಉಳ್ತಕ್ಕಂಥ ಶಾಲೆ, ಅದು ಅಷ್ಟು ಹಳೇದಾಗಿತ್ತು. ಅವರು ಬಂದ ಮೇಲೆ ದೊಡ್ಡ ಚೆನ್ನಾಗಿ ಒಳ್ಳೆ ಒಂದು ಮಟ್ಟಕ್ಕಾಗಿದೆ ಶಾಲೆ. ದಯವಿಟ್ಟು ನಾವು ನಿಮ್ಮನ್ನು ಕೇಳೋದು ಇಷ್ಟೇ, ಅವ್ರನ್ನ ನಾಳೆ ಅವ್ರನ್ನ ಮುಖ್ಯೋಪಾಧ್ಯಾಯರನ್ನಾಗಿ ನೇಮಿಸಿದರೆ ನಾವು ಸುಮ್ಮನೆ ಇರ್ತೀವಿ. ಇಲ್ಲ ಅಂತಂದರೆ ಈ ಶಾಲೆಯಲ್ಲಿ ಎಷ್ಟು 350 ಸ್ಟ್ರೆಂತ್ ಇದೆ, ಅದು 350 ಸ್ಟ್ರೆಂತ್ ಕೂಡ ಅವರಿಂದನೇ ಆಗಿತ್ತು. ಮೊದಲು ಎಷ್ಟು 100 ಇತ್ತು, 70-80 ಇತ್ತು. ಅವ್ರು ಬಂದ ಮೇಲೆ ಸ್ಕೂಲ್ ಅಷ್ಟೊಂದು ಡೆವಲಪ್ಮೆಂಟ್ ಮಾಡಿದ್ದಾರೆ. ಹಾಗಾಗಿ ಅವ್ರ ಮೇಲೆ ಹಾಕಿರ್ತಕ್ಕಂಥ ನೀವು ಆಪಾದನೆ ಕೂಡಲೇ ತೆಗೆದು ಅವ್ರನ್ನ ನಾಳೆನೇ ಕೆಲಸಕ್ಕೆ ನೇಮಿಸ್ಕೊಂಡ್ರೆ ನಾವು ಪೇರೆಂಟ್ಸು ನಾವು ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ತೀವಿ. ಇಲ್ಲ ಅಂತಂದರೆ ನಮ್ಮ ಮಕ್ಕಳನ್ನ ಯಾರನ್ನೂ ಕೂಡ ಶಾಲೆಗೆ ಕಳಿಸಲ್ಲ. ಆ ಶಾಲೆ ಬೇಕಾದ್ರೆ ಮುಚ್ಚಿಬಿಡ್ರೆ ಅವ್ರು ಮಾತ್ರ ದಯವಿಟ್ಟು ಅನ್ಯಾಯ ಮಾಡಬೇಡಿ. ಇನ್ ಕೇಸ್ ಅವ್ರಿಗೆ ನೀವು ಕೆಲಸಕ್ಕೆ ತಗೊಳ್ಳಿಲ್ಲ ಅಂತಂದರೆ ಅವ್ರನ್ನ ಬಡ್ತಿ ಮುಖ್ಯೋಪಾಧ್ಯಾಯರಾಗಿ ಅಂತೇಳಿ ನೀವು ಮುಂದುವರಿಸಲಿಲ್ಲ ಅಂತಂದರೆ ನಾವು ನಾವೇ ಪೇರೆಂಟ್ಸೇ ಉಗ್ರವಾದ ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮೂಲಕ ತಮಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ ಸರ್.